ನಮಸ್ಕಾರ. ಇಡೀ ಜಗತ್ತಿನಲ್ಲೇ ತಂದೆ ತಾಯಿಯನ್ನು ಕೊನೆಗಾಲದಲ್ಲಿ ಸರಿಯಾಗಿ ನೋಡಿಕೊಳ್ಳದೆ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಈ ಒಂದು ಮಕ್ಕಳು. ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ ನೋಡಿ, ಇದೆಲ್ಲ ಕೊನೆಗಾಲದಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕಾಗಿರೋದು ಮಕ್ಕಳ ಕರ್ತವ್ಯ. ಕಂಪಲ್ಸರಿ ಮಕ್ಕಳ ಕರ್ತವ್ಯ ನೋಡ್ಕೊಳ್ಳೇಬೇಕು. ಕೊನೆಗಾಲದಲ್ಲಿ ತಂದೆ ತಾಯಿನ ಯಾಕೆ ಈ ಥರ ಮಾಡ್ತಾರೆ, ಆಶ್ರಮಕ್ಕೆ ಸೇರಿಸ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಅಂತಂದರೆ, ಅವರು ಒಂದು ಮಕ್ಕಳು ನೋಡ್ರಿ, ಒಂದು ಜಾತಕದಲ್ಲಿ ಎಸ್ಪೆಷಲಿ ಈ ಚಂದ್ರದಶೆ, ರಾಹು ದಶೆ, ಬುಧ ದಶೆ, ಶುಕ್ರ ದಶೆ, ಗುರು ದಶೆ, ಶನಿ ದಶೆ ನಡೀತಾ ಇರುತ್ತೆ. ಅವ್ರಿಗೆ ಜಾತಕದಲ್ಲಿ ಈ ಒಂದು ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ ಒಳಗಡೆ ಈ ಒಂದು ಗ್ರಹ ಹಿಟ್ಟಾಗಿರುತ್ತೆ. ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ ಒಳಗಡೆ ಈ ಒಂದು ದಶಾ ನಡೀತಾ ಇರುತ್ತೆ. ಈ ಒಂದು ಗ್ರಹದ ಏನಾಗುತ್ತೆ, 100ಕ್ಕೆ 10% ಆಫ್ ದಿ ಪೀಪಲ್, 20% ಆಫ್ ದಿ ಪೀಪಲ್ಸ್ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಲ್ಲ. ಕೊನೆಗಾಲದಲ್ಲಿ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಎಸ್ಪೆಷಲಿ ಮಕ್ಕಳಿಗೇನಾದರೂ ಈ ಒಂದು ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಚಂದ್ರ, ರಾಹು, ಬುಧ, ಶುಕ್ರ, ಗುರು, ಶನಿ ಬಂದುಬಿಟ್ರೆ ಇವೆಲ್ಲ 1ನೇ ಮನೆ ಕನೆಕ್ಟಿವಿಟಿ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆಗೆ ಏನಾದರೂ ಅವರಿಗೆ ಈ ಒಂದು ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಈ ಗ್ರಹದಲ್ಲಿ ಈ ಮನೆಗಳು ಆಪ್ರೇಟ್ ಆಗಿಬಿಟ್ರೆ ಖಂಡಿತವಾಗ್ಲೂ 100ಕ್ಕೆ 10% ಆಫ್ ದಿ ಪೀಪಲ್, 20% ಆಫ್ ದಿ ಪೀಪಲ್ಸ್ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಲ್ಲ. ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಖಂಡಿತವಾಗ್ಲೂ ಸೇರಿಸ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಒಂದು ಮನಸ್ಥಿತಿಗಳು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕಂತ ಮನಸ್ಥಿತಿಗಳು ಬರಲ್ಲ ಅವ್ರಿಗೆ. ಇರ್ತಾರೆ. ಈಗ ನೋಡ್ತಾ ಇದ್ದೀವಿ, ಬೆಂಗಳೂರು ಅಂತ ನಗರಗಳಲ್ಲಿ ಆಶ್ರಮಗಳು ಹೆಚ್ಚಾಗ್ತಿದ್ದಾವೆ, ವೃದ್ಧಾಶ್ರಮಗಳು ಹೆಚ್ಚಾಗ್ತಿದ್ದಾವೆ, ಅನಾಥಾಶ್ರಮಗಳು ಹೆಚ್ಚಾಗ್ತಿದ್ದಾವೆ. ಈ ಒಂದು ಮನಸ್ಥಿತಿ ಎಸ್ಪೆಷಲಿ ಪರ್ಟಿಕ್ಯುಲರಾಗಿ ಇದೇ ರಾಶಿ, ಇದೇ ನಕ್ಷತ್ರಕ್ಕೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ದಶಾಭುಕ್ತಿಗಳು ಇದಾಗಿರಬೇಕು. ಜೊತೆಗೆ ಈ ಒಂದು ಗ್ರಹದ ದಶಾಭುಕ್ತಿಯಾಗಿ ಮನೆಗಳು ಆಪ್ರೇಟ್ ಆದರೆ ಖಂಡಿತವಾಗ್ಲೂ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಲ್ಲ. ನಮಸ್ಕಾರ.